ಗುಣಗಾನ. ನಾನು ವೀಣಾರ್ಕಾರ್ ಅಂತ ತೀರ್ಥಹಳ್ಳಿಯಿಂದ. ನಾನೀಗ ಹೊಸ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಬಹುಶಃ ಇದನ್ನು ಯಾರು ನೋಡಿರಲಿಕ್ಕಿಲ್ಲ. ಬಹುಭಾಗ ಜನರು ಇದನ್ನು ನೋಡಿರಲ್ಲ. ಯಾಕೆಂದರೆ ಇದು ಒಂದು ಮೂಲೆಯಲ್ಲಿ ಇದೆ ಮತ್ತು ಇಲ್ಲಿ ಜನರು ಓಡಾಟ ಸ್ವಲ್ಪ ಕಮ್ಮಿ, ಬಹಳ ಕಮ್ಮಿ. ಇಲ್ಲಿ ಸುತ್ತಮುತ್ತ ಗೊತ್ತಿರೋರು ಮಾತ್ರ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಇದು ಒಂದು ದೇವಸ್ಥಾನ ನೋಡಿ. ಇದು ಸಾಗರ ತಾಲೂಕಲ್ಲಿದೆ. ಇಲ್ಲಿ ಕೆರೆಯಿಂದ ನಾನು ತೋರಿಸ್ತೀನಿ ನಿಮಗೆ. ಇದು ದೇವಸ್ಥಾನದ ಮುಂದ್ಗಡೆ ಇರುವ ಕೆರೆ ನೋಡಿ. ಇಲ್ಲಿ 2 ಕೆರೆ ಇದೆ. ಇಲ್ಲೊಂದು ಮತ್ತು ಆಚೆ ಕಡೆ ಒಂದು 2 ಕೆರೆ ಇದೆ. ಈ ಕೆರೆ ನೀರು ಇಲ್ಲಿ ದೇವಸ್ಥಾನಕ್ಕೆ ಬರುವವರು ಕೈಕಾಲು ತೊಳ್ಕೊಂಡು ಒಳಗೆ ಬರ್ತಾರೆ. ಒಳಗೆ ಬಂದ ತಕ್ಷಣ ಇದು ದೇವಸ್ಥಾನ ಇದು ನೋಡಿ ಹೇಗಿದೆ ಅಂತ. ಬಹಳ ಹಿಂದಿನ ಕಾಲದ ಇದು ಒಂದು ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಕೆತ್ತನೆ, ಕಂಬಗಳು, ಈ ಕಂಬಗಳನ್ನೆಲ್ಲ ನೋಡಿ ನೀವು. ಈ ಬನವಾಸಿ ಅಲ್ಲೆಲ್ಲ ನಾವು ಹೋದಾಗ ನೋಡ್ತೀವಲ್ಲ, ಆ ಥರ ದೇವಸ್ಥಾನದ ಕೆತ್ತನೆ ಇದೆ. ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಸಾವಿರಾರು ವರ್ಷದ ಹಿಂದಿನ ಒಂದು ದೇವಸ್ಥಾನ. ಇದು ಕಮಲೇಶ್ವರ, ಶ್ರೀ ಕಮಲೇಶ್ವರ ದೇವಸ್ಥಾನ ಅಂತ. ಇದು ಬಿಲ್ಗುಂಜಿಯಲ್ಲಿದೆ. ಇಲ್ಲಿರೋದು ಕಮಲೇಶ್ವರ ದೇವಸ್ಥಾನ. ಇಲ್ಲಿ ಒಂದು ನಂದಿ ಇದೆ ನೋಡಿ. ಕೆತ್ತನೆ, ಕಂಬದ ಕೆತ್ತನೆ. ಇದು ಸುಮಾರಿಗೆ ನಾವು ಹಳೆಯ ದೇವಸ್ಥಾನ ಅಂದರೆ ನಾವೆಲ್ಲ ನೋಡ್ತೀವಿ, ಇದೇ ಥರ ಇರುತ್ತೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಕೇಶವ್, ಈ ಕಡೆ ಬಾ, ಇಲ್ಲಿ ಒಂದು ಸ್ಪೆಷಲ್ ತೋರಿಸ್ತೀನಿ. ಹೇಳ್ತೀನಿ. ಅಲ್ಲ, ಈಶ್ವರ ನೋಡಿ. ಇಲ್ಲಿ ನಂದಿ ಇದೆ. ನಂದಿ ನೋಡಿದರೆ ಗೊತ್ತಾಗುತ್ತೆ ನಮಗೆ ಹಳೆಯ ಕೆತ್ತನೆ ಇದು ಅಂತ. ಹಿಂದಿನ ಕಾಲದ ದೇವಸ್ಥಾನ. ಒಳಗಡೆ ಕಮಲೇಶ್ವರ ದೇವರು ಇರೋದು. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಹೊರಗಡೆ ಇಲ್ಲೊಂದು ಗಣಪತಿ ದೇವರ ಪ್ರತಿಷ್ಠೆ ಮಾಡಿದ್ದಾರೆ. ಈ ಕಡೆ ಇಲ್ಲಿ ರಾಘವೇಶ್ವರರು ಒಳಗಡೆ ಕಾಣ್ತಾ ಇರ್ಬೋದು ನಿಮಗೆ. ಅವರನ್ನು ಪೂಜೆ ಮಾಡ್ತಾರೆ. ಮತ್ತು ಇಲ್ಲಿ ಹೊರಗಡೆ ಎಲ್ಲ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಶವ್? ಹಾಂ, ಯಾಕೆ ಇದು ಈ ವಿಡಿಯೋನೇ ಇದೆ ಇದರೊಳಗೆ, ಆನಲ್ಲೇ ಇದೆ. ಥೋ, ತುಂಬ ಸುಂದರವಾದ ಒಂದು ಕೆತ್ತನೆಯ ಒಂದು ದೇವಸ್ಥಾನ. ಅಲ್ಲ, ಎಂತೆಂಥ ಚೆನ್ನಾಗಿ ಕೆತ್ತನೆ ಮಾಡಿ ಇಷ್ಟು ದೇವಸ್ಥಾನನ. ದೇವ್ರ ವರನೇ. ಸರ್ಪ್ರೈಸ್ ಅಂತ ಹೇಳಿದೆ ಅಲ್ವಾ ನಾನು. ಇಲ್ಲಿ ನೋಡು, ಇಲ್ಲಿ ಬಾ, ಇಲ್ಲಿ ನೋಡಿ, ಇಲ್ಲಿ. ವಾವ್, ನೋಡಿ ಇಲ್ಲಿ ನೀರು. ಏನಕ್ಕಿದೆ ಇದು? ಏನಿದು? ಇದು ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ.
ದೇವ್ರು ಎಷ್ಟು ಇದು ಯಾವಾಗಲೂ ಇದೇ ಥರನೇ, ಬೇಸಿಗೆ ಮಳೆಗಾಲ ಅಂತಿಲ್ಲದೆ ಇದೇ ಥರ ನೀರಿರತ್ತೆ ಇಲ್ಲಿ ನೋಡಿ. ಇದಕ್ಕೆ ಇದು ಯಾವ ಥರ ಮಾಡಿದ್ದಾರೆ ನೋಡಿ. ಇಲ್ಲೇ ಜಲ ಬರುತ್ತೇನೋ, ಒಳಗಡೆ ಸಹ ಕೆತ್ತನೆ ಇದೆ, ಆದರೆ ಅದು ಏನು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಇದು ಪುರಾತತ್ವ ಇಲಾಖೆಯವ್ರು ಏನಾರು ಬಂದರೆ ಇದನ್ನು ಒಳಗಡೆದು ಏನೇನಿದೆ ಅದನ್ನೆಲ್ಲ ನೋಡಬಹುದವರು. ಮೊಬೈಲ್ ಯಾವತ್ತೂ ಸಿಗಲ್ಲ ಒಂದು ಹೋಗಿದೆ. ದೇವ್ರು ನಂಗೆ ಕೊಟ್ರೆ ಬಾಬಾ ಹೋಗ್ಬೇಡ. ಇಲ್ಲೇನೋ ಬರ್ಕೊಂಡಿದೆ, ಇಲ್ಲಿ ಇದೆ, ಓದೋರಿದ್ರೆ ಓದ್ಬೋದು. ಇಲ್ಲಿ ನೋಡಿ 4, 3 ನಾವು ಅಂದ್ಕೊಂಡಿದ್ದು ಏನು ಬರೆದಿದೆ ಅಂತ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಮತ್ತು ಇಲ್ಲಿ ನೋಡಿ, ಮಾತ್ರ ತುಂಬಾ ಜಾಗ್ರತೆ, ಇಲ್ಲಿ ಓಡಾಡುವಾಗ ತುಂಬ ಜಾಗ್ರತೆ ಬೇಕು. ಇದನ್ನು ಇತ್ಲಾಗೆ ಇವರು ಇಲ್ಲಿ ಇದನ್ನು ಸರಿ ಮಾಡಿಸಿದ್ದಾರೆ ಈ ಥರ ಅನಿಸುತ್ತೆ. ಇದು ನೋಡಿದರೆ ಗೊತ್ತಾಗುತ್ತೆ ಮಾಡಿಸಿದ್ದು ಅಂಥೇಳಿ, ಇದು ಮಾಡಿಸಿದ್ದು ಅಂತ. ಇಲ್ಲಿ ನೋಡು, ಅಲ್ಲಿಂದ ನೀರು ಸದಾಕಾಲ ಈ ಕಡೆ ಬರ್ತಾ ಇರತ್ತೆ. ಇದು ಅಡಿಗಿಂದನೇ ಬರೋದು. ಇದು ಒಂದು ಚೆನ್ನಾಗಿ ವ್ಯವಸ್ಥೆ ಮಾಡಿ ಒಂದು ಇದು ಮಾಡಿದರೆ ಇದು ಒಂದು ಒಳ್ಳೆಯ ಪುಣ್ಯಕ್ಷೇತ್ರ, ಒಳ್ಳೆಯ ಪ್ರವಾಸಿ ತಾಣನೂ ಆಗತ್ತೆ ಇಲ್ಲಿ. ಮತ್ತು ದೇವಸ್ಥಾನನೂ ಸಹ ಅಭಿವೃದ್ಧಿ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಂದಿ ನಿಂತ್ಕೊಂಡಿದ್ದು ನಾವೆಲ್ಲ ಕಡೆನೂ ನೋಡ್ತೀವಿ, ಸಾಧಾರಣವಾಗಿ ನಂದಿ ಕುತ್ಕೊಂಡಿದ್ದೇ ನಾವು ನೋಡೋದು, ನಂದಿ ನಿಂತ್ಕೊಂಡಿದ್ದು ನಾವು ನೋಡಿಲ್ಲ. ಇಲ್ಲಿ ವಿಶೇಷ ಅಂದರೆ ನೋಡಿ, ನಂದಿ ಇಲ್ಲಿ ನಿಂತ್ಕೊಂಡಿದ್ದಾನೆ. ಯಾರು ಬಂದರೂ ಸಹ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹೋಗಬಹುದು. ಮೇಲ್ಗಡೆದು ಇತ್ಲಾಗೆ ಇವರು ಮಾಡಿಸಿದ್ದು. ಇದು ಇತ್ಲಾಗೆ ಅಂದರೆ ಈ ರಾಜರ ಕಾಲ ಅದೆಲ್ಲ ಮುಗೀತಿದ್ದ ಹಾಗೆ ಇದನ್ನು ಮಾಡಿಸಿದ್ದಾರೆ ಅನಿಸ್ತತ್ತೆ ಮೇಲ್ಗಡೆದು. ಇದೆಲ್ಲ ದೇವಸ್ಥಾನ ಎಲ್ಲ ತುಂಬ ಹಿಂದಿನ ಕಾಲದ್ದು. ಇಲ್ಲಿ ಮಡಿಯಲ್ಲಿ ಅಡುಗೆ ನೈವೇದ್ಯಕ್ಕೆ ಏನಾದರೂ ಮಾಡ್ತಾರೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಇದು ಒಂದು ಇದೇನಾದ್ರು ನಮ್ಮ ಪುರಾತತ್ವ ಇಲಾಖೆಯವರು ಅಥವಾ ಸರ್ಕಾರದಿಂದ ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ಒಂದು ಒಳ್ಳೆಯ ದೇವಸ್ಥಾನ ಆಗತ್ತೆ ಇದು.